ಹೆಂಡತಿಗೆ ಎಂತ ಗಂಡ. ಸಂತೋಷ್, ಇಲ್ಲೇನೋ ಕೆಲಸ ನಿನ್ಗೆ? ಏನೋ ಮಾಡ್ತಾ ಇದೆಯಾ ಇಲ್ಲಿ? ನಿನ್ ಕೆಲಸ ಎಷ್ಟಿದೆ ಅಷ್ಟೇ ನೋಡ್ಕೊಂತ ಬಂದಿದ್ದ ದಿವಸನೇ ಹೇಳಿಲ್ಲ ನಾನು ನಿನ್ಗೆ ನನ್ನ ಹೆಂಡತಿ ಹೇಗಿರ್ಬೇಕು ಅಂತ ಹೇಳ್ಕೊಡೋದಕ್ಕೆ ನೀನ್ ಯಾರು? ಸೂರ್ಯವ್ರೆ ಪಾಪ ಸುಮ್ಮನೆ ಯಾರ್ತಿಯವ್ರೆ ನೀವು? ಆಗ್ಲೇ ರಾಕಿ ರೂಮ್ ಹತ್ರ ಏನೋ ಹೇಳಿದೆ. ಯಾರೇನ್ ಕೆಲಸ ಹೇಳಿದಾರೋ ಅದನ್ನ ಮಾಡೋದಷ್ಟೇ ನಿನ್ ಕೆಲಸ ಅಂದೆ ತಾನೆ? ಈಗ ಇವ್ರ ಹತ್ರ ಮಾತಾಡೋದು ಯಾರು ಹೇಳ್ಕೊಟ್ಟಿದ್ ಕೆಲಸ ಹೇಳೋ? ನೋಡು, ಇವ್ರ ವಿಷಯನ ಅವ್ರ ವಿಷಯನ ಇವ್ರ ಹತ್ರ ಹೇಳೋದಲ್ಲ ನಿನ್ ಕೆಲಸ. ಆಗ್ಲೇ ರಾಕಿ ಹತ್ರ ದುಡ್ಡು ಇಸ್ಕೊಂಡಲ್ಲ, ಯಾವ ಕೆಲ್ಸಕ್ಕೋಸ್ಕರ? ಎಲ್ಲೋ ಆ ದುಡ್ಡು? ಸರ್, ಆ ದುಡ್ಡು ನಾತ್ರಿಕೆ ಇದೆ ಸರ್. ಆದ್ರೆ ಮೇಡಮ್ ಅವ್ರಿಗೆ ಸಂಸಾರದಲ್ಲಿ ಸಜೆಷನ್ ಕೊಡೋದಕ್ಕೆ ನೀನ್ ಯಾರು? ಅಣ್ಣನ ಅಸಿಸ್ಟೆಂಟು, ಅದು ನಿನ್ನ ಕೆಲಸ. ಸಜೆಷನ್ ಕೊಡೋದಲ್ಲ, ಹೆಣ್ಮಕ್ಳು ಮಧ್ಯೆ ತಂದಿಡೋದಲ್ಲ ನಿನ್ ಕೆಲಸ. ನೋಡು, ನನ್ನ ತಾಳ್ಮೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಹೊಟ್ಟೋಗಿಲ್ಲ ಅಂತ. ಸೂರ್ಯರೇ ಪಾಪ ಯಾಕೆ ಅವನಿಗೆ ಬೈದ್ರಿ? ಬೈದೆ ಇನ್ನೇನ್ ಮಾಡ್ತಾರೆ ಆರ್ತಿಯವ್ರ? ನಾನು ಇಲ್ಲಿ ಸತ್ರು ನನ್ನ ಸಮಾಧಾನ ಮಾಡೋರು ಯಾರು ಇರಲಿಲ್ಲ. ಪಾಪ ಸಮಾಧಾನ ಮಾಡಕ್ಕೆ ಅಂತ ಬಂದ ಅಷ್ಟೇ. ಹಾಗಾದ್ರೆ ಅವನ ಅಪಾದನೆ ಮಾಡಿದ್ದೆಲ್ಲ ನಿಜನಾ? ಹಾಗಲ್ಲ, ನನ್ನ ಸಮಾಧಾನ ಮಾಡಕ್ ಹಾಗೆ ಹೇಳ್ದ ಅಷ್ಟೇ. ಅದಕ್ಕೆ ಯಾಕೆ ಅವನಿಗೆ ಬೈದ್ರಿ ನೀವು? ನೋಡಿ ಆರ್ತಿಯವ್ರೆ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ನಿಮಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಅವನ ಅನಾಥ, ನಾನು ಅನಾಥೆ. ನಮ್ಮವರು ನಮಗೆ ಆಸರೆ. ಅರ್ಥ ಆಗಲ್ವತ್ತೆ? ವೇದಿಕಾ, ಯಾಕಮ್ಮ ಜಾತ್ರೆಗೆ ಬರಲ್ವಾ? ಇಲ್ಲ ಚಿಕ್ಕಮ್ಮ, ನಾನು ಜಾತ್ರೆಗೆ ಬರೋಲ್ಲ.